ಸ್ಕೂಲ್ಗಳು ಕಡ್ಡಾಯ ಇರಬೇಕು, ಹಾಸ್ಪಿಟ್ಲ್ಗಳು ಕಡ್ಡಾಯ ಇರಬೇಕು, ಎಜುಕೇಷನ್ ಕಡ್ಡಾಯ ಇರಬೇಕು, ಆಧಾರ್ ಕಾರ್ಡ್ ಕಡ್ಡಾಯ ಇರಬೇಕು, ವ್ಯಾಕ್ಸಿನೇಷನ್ ಕಡ್ಡಾಯ ಇರಬೇಕು. ಈ ಕಡ್ಡಾಯಗಳಲ್ಲಿ ಅಲ್ಲಿ ಅವರು ಜಾತಿದು ಮುದ್ರೆನ ಕಡ್ಡಾಯ ಮಾಡಿದ್ದಾರೆ. ಸೊ ಅಲ್ಲಿ ನಮಗೆ ಬೇಸಿಕ್ ನೀಡ್ಸ್ ಏನಿಲ್ಲ ಅಂತಂದ್ರೂ ನಮ್ಮ ಜಾತಿದು ಹಾಗೆ ಹೀಗೆ ಅಂತ ಅದು ಏನೋ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಅನಿಸುತ್ತೆ. ಆಮೇಲೆ ಅಷ್ಟು ಪರಿಸರ ಹಾಳಾಗಿದ್ರು ಬೇಸಿಕ್ ನೀಡ್ಸ್ ಇಲ್ಲ ಅಂದ್ರೂ ಜನ ಕ್ರಿಕೆಟ್ ನೋಡ್ತಿದ್ದಾರೆ, ಕ್ರಿಕೆಟ್ ಗೆಲ್ಲುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ ರಾಕೆಟ್ ಉಡಾವಣೆದು ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇರೋ ಒಬ್ಬ ಗೋವಿಂದ ಗುಂಡಿಗೆ ಬಿದ್ದು ಗೋವಿಂದನೇ ಆಗೋಗ್ಬಿಟ್ಟ. ಸೊ ರಾಕೆಟ್ ಮಂಗಳ ಗ್ರಹಕ್ಕೆ ಹೋಗ್ತಾ ಇದೆ, ಬಟ್ ನಮ್ಮದು ರೋಡ್ಗಳು ಸರಿ ಇಲ್ಲ, ಗುಂಡಿಗಳು ಓಪನ್ ಆಗಿದೆ, ನಾವೇ ಬಿದ್ದೋಗಿ ಸತ್ತೋಗ್ಬೋದು ಅಂಥ ದೊಡ್ಡ ಗುಂಡಿಗಳಾಗಿದೆ. ಆದರೆ ನಮ್ಮ ಟೆಕ್ನಾಲಜಿ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ದೇವ್ರ ದಯೆಯಿಂದ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಆಗಲಿ 6-7 ಡೇಸ್ ಆಗೋಯ್ತು ನಾನು ವೀಡಿಯೋ ಮಾಡಿ. ಇದು ವೀಡಿಯೋ ಮಾಡೋದಕ್ಕಿಂತ ಏನಾದ್ರು ಯೂನಿಕ್ ಆಗಿರೋದು ಮಾಡೋಣ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ. ನಾನು ಇವತ್ತೊಂದು ಯುನಿಕ್ ಟಾಪಿಕ್ ಅಂತಲೇ ಹೇಳ್ತಿರ್ಬೋದು. ನಿಮಗಳೇ ತಮ್ಮನೇಲಿ ನೋಡಿ ವಿಷಯ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಯಾಕೆಂದರೆ ಯುನಿಕ್ ಅಂತಲೇ ಹೇಳ್ಬೋದು. ಯುನಿಕ್ ಡೈರೆಕ್ಟರು, ಯುನಿಕ್ ಆ್ಯಕ್ಟರು, ಯುನಿಕ್ ಮೂವಿಗಳನ್ನ ಮಾಡೋವಂಥದ್ದು ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ಹಾಗೆ ಒಂದೊಳ್ಳೆ ಸಂದೇಶ ಇರುವಂಥ ಮೂವಿಗಳನ್ನ ಕೊಡ್ತಾ ಇರ್ತಾರೆ. ಅವರು ನಮ್ಮದು ಲೆಜೆಂಡ್ರಿ ಡೈರೆಕ್ಟರು, ಲೆಜೆಂಡ್ರಿ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇಂಥ ಒಳ್ಳೆ ವ್ಯಕ್ತಿ ಇರೋದು ನಮ್ಗಳ ಪುಣ್ಯ ಅಂತಲೇ ಹೇಳ್ಬೋದು. ನಾನು ಅಭಿಮಾನಿ ಆಗಿದ್ದೀನಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡೋವಂಥ ವಿಷಯ. ಹೌದು, ನಾನಿವತ್ತು ಮಾತಾಡ್ತಿರೋದು ಉಪೇಂದ್ರ ಅವ್ರ ಬಗ್ಗೆ. ಇದೇ ಡಿಸೆಂಬರ್ 20ನೇ ತಾರೀಕು ಅವರ UI ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಮೊನ್ನೆ ಒಂದು ವಿಡಿಯೋ ಕೂಡ, ಟೀಸರ್ ಅಂತ ಹೇಳೋದು, ವಾರ್ನರ್ ಅಂತ ಹೇಳೋದು ಗೊತ್ತಿಲ್ಲ, ಅದು ಅವ್ರು ವಾರ್ನರ್ ಅಂತ ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ವಾರ್ನರ್ ಅಂತಲೇ ತೊಗೊಂಡು ನಮಗೆಲ್ಲ ಒಂದು ದೊಡ್ಡ ವಾರ್ನಿಂಗ್ ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ಒಂದು ಸಾಂಗು ಟ್ರೋಲ್ ಆಗುತ್ತೆ ಸಾಂಗು ತುಂಬಾ ವೈರಲ್ ಆಗಿತ್ತು. ಒಂದು ಸಾಂಗಲ್ಲೇ ಅಷ್ಟೊಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳಿದ್ವು. ನಾನು ಅದ್ರ ಬಗ್ಗೆ ಲಾಸ್ಟ್ ಟೈಮು ವಿಡಿಯೋ ಕೂಡ ಮಾಡಿದ್ದೆ, ಟ್ರೋಲ್ ಸಾಂಗ್ ಬಗ್ಗೆ. ಅದನ್ನು ನೀವು ಯಾವ ರೀತಿ ನೋಡಿದ್ರಿ, ನಾನು ಯಾವ ರೀತಿ ನೋಡಿದೆ ಅಂತ. ವಾರ್ನರ್ ಅಂತ ಒಂದು ವಿಡಿಯೋ ಬಿಟ್ಟಿದ್ದಾರಲ್ಲ, ಸೊ ಇದನ್ನು ನಾನು ನೋಡೋ ದೃಷ್ಟಿ ಯಾವ ಥರ ಇದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಲೇ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಭಿಮಾನಿಯಾಗಿ ಅವ್ರ ಮೂವಿ ಬರ್ತಾ ಇದೆ ಅನ್ನೋದೇ ಒಂದು ದೊಡ್ಡ ಖುಷಿ. ಅಂಥದ್ರಲ್ಲಿ ಅವ್ರದ್ದೇ ಡೈರೆಕ್ಷನ್ನು, ಅವರೇ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋದು ಅದು ನಮಗೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಮೂವಿಗೆ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ. ಯಾಕಂತಂದರೆ ಅವ್ರ ಮೂವಿಗಳಲ್ಲಿ ಏನೋ ಒಂಥರ ಸಂದೇಶ ಇರುತ್ತೆ, ಅದು ರಿಯಾಲಿಟಿ ಹೆಂಗಿರುತ್ತೆ ಅಂತ ತೋರಿಸೋದೇ ಆಗಿರುತ್ತೆ. ಬಟ್ ಈ ಸತಿ ರಿಯಲ್ ಸೂಪರ್ ಸ್ಟಾರು ಈ ಸಲ ಫ್ಯೂಚರ್ದು ಹೆಂಗಿರುತ್ತೆ ಏನು ಅಂತ ತೋರ್ಸೋಕ್ಕೆ ಅಂತ ಹೊರಟಿದ್ದಾರೆ. ಆಗಲೇ ಸೂಪರ್ ಮೂವಿಲಿ ಕೂಡ ತೋರಿಸಿದ್ರು, ಅವ್ರದ್ದೇ ಡೈರೆಕ್ಷನ್ನು, ಸೂಪರ್ ಮೂವಿ ಕೂಡ ಸೂಪರಾಗಿ ಓಡ್ತು. ನಾಟಕಕ್ಕೇ ಒಂಥರ ಹೆಮ್ಮೆ ಅಂತಲೇ ಹೇಳ್ಬೋದು. ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಹುಚ್ಚು ಬಂದಂಗೆ ಆಗುತ್ತೆ, ಸೌಂಡ್ ಇರುತ್ತೆ, ಅವ್ರ ಮೂವಿ ಏನೂ ಅರ್ಥನೇ ಆಗಲ್ಲ ಅಂತ. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ನನಗೆ ಇದುವರೆಗೂ ಯಾವ ಮೂವಿ ಕೂಡ ಹಂಗೆ ಅನಿಸಲ್ಲ. ನಾನು ಅವ್ರ ಅಭಿಮಾನಿ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಇದುವರೆಗೂ ಏನೋ ಅವ್ರದ್ದು ಡೈರೆಕ್ಷನ್ ಮೂವಿಗಳು ನನಗೆ ಯಾವುದೂ ಕೂಡ ಹಂಗೆ ಅನಿಸಿಲ್ಲ. ಉಪ್ಪಿಟ್ಟು ನನಗೇನೋ ಅಷ್ಟು ಓಕೆ ಅನ್ನಿಸ್ತು, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ. ಬಟ್ ಸೂಪರ್ ಮೂವಿ ಆಗಿರ್ಬೋದು, ಹೋಮ್ ಮೂವಿ ಆಗಿರ್ಬೋದು, ವಿಶ್ ಮೂವಿ ಆಗಿರ್ಬೋದು, ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಉಪೇಂದ್ರ ಮೂವಿ ಆಗಿರ್ಬೋದು, ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಉಪ್ಪಿಟ್ಟು ಅಷ್ಟಕ್ಕಷ್ಟೇ, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೂಪರ್ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು ಆ ಮೂವಿ. ಸೊ ನಾನಿವಾಗ UI ವಾರ್ನರ್ ವಿಡಿಯೋ ಬಗ್ಗೆ ಮಾತಾಡೋಣ ಅಂತಲೇ ಇವತ್ತಿನ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊಳ್ಳೋಣ. ನನಗೆ ಏನು ಅನ್ನಿಸ್ತು ಆ ಮೂವಿಲಿ ನೋಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೇನೋ ಒಂಥರ ಕ್ರೇಜು, ಉಪೇಂದ್ರ ಅಂತಲೇ ಕ್ರೇಜ್ ಒಂಥರ. ಬಟ್ ಅವ್ರ ಡೈರೆಕ್ಷನ್ ಮೂವಿ ಬರ್ತಿದೆ ಅಂತಂದರೆ ಮಿಸ್ ಮಾಡೋ ಮಾತೇ ಇಲ್ಲ, ನೋಡ್ತೀನಿ. ಫಸ್ಟ್ ದಿನವೇ ನೋಡ್ತೀನಿ ಅಂತ ಆ ಥರ ಏನಿಲ್ಲ. ನಂಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಹೋಗಿ ಖಂಡಿತವಾಗ್ಲೂ ಮೂವಿ ನೋಡ್ತೀನಿ. ನೀವು ಯಾರಾದ್ರೂ ಆ ವಾರ್ನರ್ ವಿಡಿಯೋ ನೋಡಿದ್ದೀರಾ ಅಥವಾ ನೋಡಿಲ್ಲ ಅಂತಂದರೆ ನೋಡಿ, ದಯವಿಟ್ಟು. ಚೆನ್ನಾಗಿದೆ ಒಂಥರ. ಸ್ಟಾರ್ಟಿಂಗಲ್ಲೇ ನಮಗೆ ಗೊತ್ತಾಗುತ್ತೆ ಅದು ನಮಗೆ ಫ್ಯೂಚರಲ್ಲಿ ಯಾವ ಥರ ಇರುತ್ತೆ ಸಿಚುವೇಶನ್ನು, ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ
ಅನ್ನೋದ್ರ ಬಗ್ಗೆನೇ ಮೂವಿ ಆಗಿರುತ್ತೆ ಅಂತ ಐ ಥಿಂಕ್ ಅನ್ಕೊತಾ ಇದ್ದೀನಿ. ಯಾಕೆಂದರೆ ವಾರ್ನರ್ ವೀಡಿಯೋಲಿ ಅದನ್ನೇ ಕೊಟ್ಟಿದ್ದಾರೆ ಅವರು. 2040 ಅಂತ ತೋರಿಸಿದ್ದಾರೆ. 2040ನೇ ಇಸ್ವಿಲಿ ಇಷ್ಟೆಲ್ಲ ಆಗ್ಬೋದು ಅಂತ ತಿಳಿಸಿದ್ದಾರೆ. ಸೊ ನಮಗೆ ಅವರು ವಾರ್ನರ್ ಅಂತ ಎಂತ ಕೇಳಿದ್ದಾರೆ ಅಂತಂದರೆ ಅದೆಲ್ಲ ನಮ್ಗೆ ವಾರ್ನಿಂಗ್ ಇರ್ಬೋದು. ಇನ್ನೂ ಎಚ್ಚೆತ್ಕೊಳ್ದಲೇ ಇದ್ದರೆ, ಇವಾಗೂ ಕೂಡ ನಾವು ಎಚ್ಚೆತ್ಕೊಳ್ದಲೇ ಇದ್ದರೆ ಖಂಡಿತ ಆ ದಿನಗಳು ನಮಗೆ ದೂರ ಇಲ್ಲ, ಹತ್ರದಲ್ಲೇ ಬರುತ್ತೆ ಅಂತಲೇ ಆ ಥರ ವಾರ್ನರ್ ವಿಡಿಯೋ ಅಂತ ಬಿಟ್ಟಿದ್ದಾರೆ. 2040 ಅಂತ ವೀಡಿಯೋನ ಹಾಕಿ 5ನೇ ಇಸ್ವಿದು ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ತಾರೆ. ಒಂದು ಬಾಳೆಹಣ್ಣಿಗೆ 8-10 ಜನ ಕಿತ್ತಾಡೋದು ನೋಡ್ತೀವಿ. ಅಲ್ಲಿಂದ ನಮಗೆ ವೀಡಿಯೋ ಸ್ಟಾರ್ಟ್ ಆಗೋದು. ಒಂದೇ ಒಂದು ಬಾಳೆಹಣ್ಣು ಅದ್ರ ಮೇಲೆ ಬ್ಲಡ್ ಅನ್ನಕ್ತಿರುತ್ತೆ, ಅದಕ್ಕೆ 8-10 ಜನ ಕಿತ್ತಾಡ್ತಿರ್ತಾರೆ ಒಂದೇ ಒಂದು ಬಾಳೆಹಣ್ಣಿಗೆ. ಸೊ ಇದು ಸಿಚುವೇಶನ್ ಏನಂತ ಅರ್ಥ ಮಾಡ್ಕೊತಾ ಇದ್ದೀನಿ ಅಂತಂದರೆ, ಅಲ್ಲಿ ಎಷ್ಟು ಊಟದ ಪರಿಸ್ಥಿತಿ, ನಮಗೆ ಬೇಸಿಕ್ ನೀಡ್ಸು ಎಷ್ಟು ಬೇಕಾಗುತ್ತೆ ಅಂದರೆ ಅಚ್ಚುಕಟ್ಟಾಗಿ ಮೇಲೆ ಬಟ್ಟೆ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ಮನೆಗಳಿಲ್ಲ, ಊಟದ ವ್ಯವಸ್ಥೆ ಇಲ್ಲ. ಒಂದೇ ಒಂದು ಬಾಳೆಹಣ್ಣಿಗೆ ನಾವು ಅಷ್ಟು ಜನ ಕಿತ್ತಾಡ್ತಾ ಇರೋದು ಒಂದು. ಆಮೇಲೆ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಲ್ಲಿ ವಿಡಿಯೋಲಿ ನನಗೆ ತುಂಬ ಒಂಥರ ಅನಿಸಿದ್ದು, ಇಂಪ್ರೆಸ್ ಆಗಿದ್ದು ಯಾವುದು ವಿಷಯ ಅಂತಂದರೆ, ಅಲ್ಲಿ ಸುತ್ತಮುತ್ತ ಪರಿಸರ ಕಂಪ್ಲೀಟಾಗಿ ಹಾಳಾಗಿದೆ. ಏನು ಒಂದು ಮರ ಗಿಡಗಳನ್ನೂ ನಾವು ನೋಡಲ್ಲ. ಬಿಲ್ಡಿಂಗ್ ಇದ್ರೂ ಅವು ಅರ್ಧಕ್ಕರ್ಧ ಸುಟ್ಟೋಗಿರೋ ಥರ, ಅಲ್ಲೇ ಕಸಗಳು, ರೋಡ್ಗಳೆಲ್ಲ ಹಾಳಾಗಿದೆ. ಏನು ಮನೆಗಳು ಕೂಡ ವಾಸಕ್ಕೆ ನೀಟಾಗಿಲ್ಲ, ಎಲ್ಲ ಚಚ್ಚಾಡಿ ಪಚ್ಚಾಡಿ ಎಲ್ಲ ಮನೆಗಳೆಲ್ಲ ಗುಡಿಸಿ ಗುಂಡಾಂತರ ಆಗಿದೆ. ಹೊಗೆಗಳು, ಗಲೀಜು, ಕಸಗಳು, ಕಸ ಹೊಗೆ ಮೇಯ್ನು ಅಲ್ಲಿ ಪರಿಸರ ತುಂಬ ಅದೇ ತುಂಬಿಕೊಂಡಿದೆ. ಅಲ್ಲಿ ಒಂದು ವೆಹಿಕಲ್ ಬರುತ್ತೆ, ಅಲ್ಲಿ ನಿಮ್ಮ ಮೂಲಭೂತ ಅವಶ್ಯಕತೆ ಇರುವಂಥ ಮೂಲಭೂತ ವಸ್ತುಗಳನ್ನ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಒಂದು ರೈಸ್ ಬಾಲ್ ಜೊತೆಗೆ ಇನ್ನೊಂದು ಮೊಬೈಲ್ನ ಕೊಡ್ತಾರೆ. ಅಲ್ಲಿಗೆ ಅವ್ರ ಥಿಂಕಿಂಗ್ ಹೆಂಗಿರ್ಬೋದು ಲೆಕ್ಕ ಹಾಕಿ, ಊಟಕ್ಕೇನೋ ರೈಸ್ ಬಾಲ್ ಕೊಡ್ತಾರೆ, ಇನ್ನೊಂದು ನಮಗೆ ಬೇಸಿಕ್ ನೆಸೆಸಿಟಿಗೆ ಮೊಬೈಲ್ನ ಕೊಡ್ತಾರೆ ಫ್ರೀಯಾಗಿ. ಸೊ ನಮಗೆ ಬೇಸಿಕ್ ನೀಡ್ಸ್ಗೆ ಬಟ್ಟೆ ಬೇಕು, ಊಟ ಬೇಕು, ಎಜುಕೇಷನ್ ಬೇಕು, ಇಂಥದ್ದು ಬಿಟ್ಟು ಅಲ್ಲಿ ಮೊಬೈಲ್ ಕೊಡ್ತಿದ್ದಾರೆ ಅಂದರೆ ನಾವು ಅಲ್ಲಿಗೆ ತಿಳ್ಕೊಬೇಕು ನಮ್ಮದು ಟೆಕ್ನಾಲಜಿ ಎಲ್ಲಿಗೆ ಹೋಗಿರುತ್ತೆ, ನಾವು ಯಾವ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ಅಂದ್ಬಿಟ್ಟು ನಾವು ಯಾವ ಹಂತಕ್ಕೆ ಹೋಗಿ ತಲುಪಿದ್ದೀವಿ ಅಂತ. ಅದು ಒಂದೇ ಒಂದು ವೀಡಿಯೋದಲ್ಲಿ ನನಗೆ ಗೊತ್ತಾಗೋಯ್ತು. ಬೇಸಿಕ್ ಫೆಸಿಲಿಟೀಸ್ ಏನಿದೆ, ಬಟ್ಟೆ ಆಗಿರ್ಬೋದು, ಊಟ ಆಗಿರ್ಬೋದು, ಮನೆ ವಸತಿ, ಇದೆಲ್ಲ ಏನೂ ಇಲ್ಲ. ಅಲ್ಲಿ ನಮ್ಗೆ ಹೇಳೋದು ಮೊಬೈಲ್ ಕೊಡೋದು. ನನಗೆ ಇಲ್ಲೊಂದು ಒಂಥರ ಕ್ಯೂರಿಯಾಸಿಟಿ ಇನ್ನೂ ಬಿಲ್ಡ್ ಆಯಿತು. ಯಾವ ರೀತಿ ಇರ್ಬೋದು, ಏನು ಥಾಟಲ್ಲಿ ಮೂವಿನ ತೆಗ್ದಿರ್ಬೋದು ಅವರು ಅಂತ ನಿಜವಾಗ್ಲೂ ನಂಗೆ ಕ್ಯೂರಿಯಾಸಿಟಿ ಇದೆ. ಯಾವ ರೀತಿ ಇರುತ್ತೆ, ಏನು ಯಾವ ರೀತಿ ಡೈರೆಕ್ಷನ್ ಮಾಡಿರ್ತಾರೆ ಅಂತ. ಸೊ ಅಲ್ಲಿ ನಮಗೆ ಅಲ್ಲಿ ಅಲ್ಲಿ ಊಟ ಇಲ್ಲ, ಬೇಸಿಕ್ ನೀಡ್ಸ್ ಇಲ್ಲ. ಅಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ, ಜಾತಿ. ನಮ್ಮ ಜಾತಿಯವನ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದಾನೆ ಇವನು. ಮತ್ತು ನಮ್ಮ ಜಾತಿ ಕಡ್ಡಾಯ, ಸ್ಕೂಲ್ಗಳು ಕಡ್ಡಾಯ ಇರಬೇಕು, ಹಾಸ್ಪಿಟ್ಲುಗಳು ಕಡ್ಡಾಯ ಇರಬೇಕು, ಎಜುಕೇಷನ್ ಕಡ್ಡಾಯ ಇರಬೇಕು, ಆಧಾರ್ ಕಾರ್ಡ್ ಕಡ್ಡಾಯ ಇರಬೇಕು, ವ್ಯಾಕ್ಸಿನೇಷನ್ ಕಡ್ಡಾಯ ಇರಬೇಕು. ಈ ಕಡ್ಡಾಯಗಳಲ್ಲಿ ಅಲ್ಲಿ ಅವರು ಜಾತಿದು ಮುದ್ರೆನ ಕಡ್ಡಾಯ ಮಾಡಿದ್ದಾರೆ. ಸೊ ಅಲ್ಲಿ ನಮಗೆ ಬೇಸಿಕ್ ನೀಡ್ಸ್ ಏನಿಲ್ಲ ಅಂತಂದ್ರೂ ನಮ್ಮ ಜಾತಿದು ಹಾಗೆ ಹೀಗೆ ಅಂತ ಅದು ಏನೋ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಅನಿಸುತ್ತೆ. ಇದನ್ನ ಒಂದು ವಿಡಿಯೋಲಿ ತಿಳಿಸ್ಬೇಕು, ಅದು ಫಿಲಮಲ್ಲಿ ಯಾವ ರೀತಿ ತೊಗೊಂಡೋಗ್ತಾರೆ ಅಂತ ನಂಗೆ ನಿಜವಾಗ್ಲೂ ತುಂಬಾ ಕ್ಯೂರಿಯಸ್ ಇದೆ. ಇಷ್ಟು ಒಂದು ಚಿಕ್ಕ ವೀಡಿಯೋಲೇ ಅವರು ಇಷ್ಟು ನಿಮಿಷದ ವೀಡಿಯೋಗಳಲ್ಲೇ ಇಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಆ ಮೂವಿಲಿ ಏನೋ ಒಂದು ವಿಷಯವಂತೂ ನಮಗೆ ತಿಳಿಸ್ಬೇಕು ಅಂತ ಖಂಡಿತವಾಗ್ಲೂ ಮಾಡಿದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಆಮೇಲೆ ಅಷ್ಟು ಪರಿಸರ ಹಾಳಾಗಿದ್ರು, ಬೇಸಿಕ್ ನೀಡ್ಸ್ ಇಲ್ಲ ಅಂದ್ರೂ ಜನ ಕ್ರಿಕೆಟ್ ನೋಡ್ತಿದ್ದಾರೆ, ಕ್ರಿಕೆಟ್ ಗೆಲ್ಲುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ, ರಾಕೆಟ್ ಉಡಾವಣೆದು ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇರೋ ಒಬ್ಬ ಗೋವಿಂದ ಗುಂಡಿಗೆ ಬಿದ್ದು ಗೋವಿಂದನೇ ಆಗೋಗ್ಬಿಟ್ಟ. ಸೊ ರಾಕೆಟ್ ಮಂಗಳ ಗ್ರಹಕ್ಕೆ ಹೋಗ್ತಾ ಇದೆ, ಬಟ್ ನಮ್ಮದು ರೋಡ್ಗಳು ಸರಿ ಇಲ್ಲ, ಗುಂಡಿಗಳು ಓಪನ್ ಆಗಿದೆ, ನಾವೇ ಬಿದ್ದೋಗಿ ಸತ್ತೋಗ್ಬೋದು ಅಂಥ ದೊಡ್ಡ ದೊಡ್ಡ ಗುಂಡಿಗಳಾಗಿದೆ. ಆದರೆ ನಮ್ಮ ಟೆಕ್ನಾಲಜಿ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಮೂವಿನ ಮಾಡ್ತಿದ್ದಾರೆ. ನಾನಂತೂ ಮೂವಿನ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಹೋಗಿ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಡೈರೆಕ್ಟರು, ಒಳ್ಳೆ ಆ್ಯಕ್ಟರು, ಒಳ್ಳೊಳ್ಳೆ ಮೂವಿಗಳು ಬಂದಾಗ ಕನ್ನಡದವರು ಹೋಗಿ ನೋಡಿ, ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ನಮ್ಮ ಕನ್ನಡದವ್ರನ್ನ ನಾವು ಬೆಳೆಸ್ದಲೆ ಇನ್ಯಾರು ಬೆಳೆಸ್ತಾರೆ ಅಲ್ವಾ. ಸೊ ಆದಷ್ಟು ಥಿಯೇಟ್ರಿಗೂ ಹೋಗಿ ಇಂಥ ಒಳ್ಳೊಳ್ಳೆ ಮೂವಿಗಳನ್ನ ನೋಡಿ ಅಂತ ಕೇಳ್ಕೊತೀನಿ.
ನಮ್ಮ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಏನು ನಾವು ಎಚ್ಚೆತ್ಕೊಳ್ದಲೇ ಇದ್ದರೆ ನಾವು ಇನ್ನೂ ಕೂಡ ಎಚ್ಚೆತ್ಕೊಳ್ದಲೇ ಇದ್ದರೆ ಯಾವ ರೀತಿ ಆಗುತ್ತೆ ಅಂತ ಖಂಡಿತವಾಗ್ಲೂ ಏನೋ ಒಂದು ಮೆಸೇಜ್ ಮೂಲಕ ಮೂವಿನ ತೆಗೆದಿದ್ದಾರೆ. ಸೊ ಆದಷ್ಟು ನಮಗೆ ಸಾಧ್ಯವಾದಷ್ಟು ನಾವು ಸಪೋರ್ಟ್ ಮಾಡಬೇಕು. ನಾವು ಸಪೋರ್ಟ್ ಮಾಡೋದಂತ ಅಂದರೆ ಏನು ನಿಂತು ರೋಡಲ್ಲಿ ಹೋಗಿ ಇದು ಮಾಡೋದಲ್ಲ. ನಾವು ನಮ್ಮ ಮನೆಗಳಲ್ಲಿ ಹೋಗಿ ಮೂವಿಗಳು ನೋಡಿದ್ರೆ ಅದೇ ಸಾಕು. ಸೊ ನಾನಂತೂ ಹೋಗಿ ಮೂವಿನ ನೋಡ್ತೀನಿ. ಐ ಹೋಪ್ ನೀವು ಕೂಡ ಹೋಗಿ ನೋಡ್ತೀರಾ ಅಂತ. ಇದೇ ಡಿಸೆಂಬರ್ 20ನೇ ತಾರೀಕು UI ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ನಾನಂತೂ ಖಂಡಿತವಾಗ್ಲೂ ಫ್ರೀ ಮಾಡ್ಕೊಂಡು ಹೋಗಿ ನೋಡ್ಕೊಬರ್ತೀನಿ. ನೀವು ಕೂಡ ನಿಮ್ಮ ಕುಟುಂಬ ಸಮೇತ ಹೋಗಿ ನೋಡ್ಕೊಬನ್ನಿ. ಮೂವಿ ಹೇಗಿದೆ ಅಂತ ತಿಳಿಸಿ. ನಾನಂತೂ ಮೂವಿ ರಿಲೀಸ್ಗೊಂದು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಯಾವ ರೀತಿ ಇರ್ಬೋದು, ಇವು ಟ್ರೋಲ್ ಸಾಂಗು ಕೂಡ ಅಷ್ಟೊಂದು ಅದ್ಭುತವಾಗಿ ಬಂತು, ಅಷ್ಟೊಂದು ವೈರಲ್ ಆಯಿತು. ಈ ವಿಡಿಯೋ ಕೂಡ ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿದೆ, ಯುನಿಕ್ ಆಗಿದೆ, ಒಂಥರ ರಿಯಾಲಿಟಿ ಅನಿಸುತ್ತೆ. ಸೊ ನೋಡೋಣ ಯಾವ ರೀತಿ ಮೂವಿ ಮಾಡಿದ್ದಾರೆ ಏನು ಅಂತ. ಮೂವಿ ಬಂದ ಮೇಲೆ ನೋಡಿದ್ಮೇಲೆ ಖಂಡಿತವಾಗ್ಲೂ ಮೂವಿ ನೋಡ್ಕೊಬಂದು ಇನ್ನೊಂದು ವಿಡಿಯೋನ ಮಾಡಿ ತಿಳಿಸ್ತೀನಿ. ಸೊ ನಮ್ಮ ಕನ್ನಡ ಮೂವಿಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.